ಇದ್ದೀರಾ ಶಾಪಿಂಗ್ ಇದೆಲ್ಲ ಏನು ಮೇಡಮ್? ಇದೆಲ್ಲ ಸ್ಕೆಚ್ ಪೆನ್ ಮಾಡ್ಕೊಂಬಿಟ್ಟಿದ್ದೀರಲ್ಲ ಮೇಡಮ್, ಏನಕ್ಕೆ ಮೇಡಮ್? ಇನ್ಮೇಲಿಂದ ಕ್ಲೀನ್ ಆಗಿರ್ತೀಯಾ? ಯಾರು ಮಾಡಿದ್ದು ಎಲ್ಲ ಸ್ಕೆಚ್ ಪೆನ್ನಲ್ಲಿ? ನಾನು ನಾಡು. ನೀನು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವತ್ತು ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಕೂಡ ರೆಡಿ ಆದೆ, ಮಕ್ಕಳು ಕೂಡ ರೆಡಿ ಆದರು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಕ್ಕಳಂತರೂ ರೆಡಿ ಆಗಿಬಿಟ್ಟಿದ್ದಾರೆ ಅಂದಮೇಲೆ ಇನ್ನು ಅದನ್ನು ಶಾಪಿಂಗ್ ಸ್ಟಾಪ್ ಮಾಡೋದಕ್ಕಂತರೂ ಆಗಲ್ಲ. ಹಾಗಾಗಿ ಹಾಗೆ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಸೊ ಮಳೆಯಲ್ಲಿ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಜಿಡಿ ಜಿಡಿ ಮಳೆ ಬರ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ಸಿಲ್ವರ್ ಬ್ಯಾಂಗಲ್ ತೊಗೋಬೇಕಾಗಿತ್ತು, ಹಾಗಾಗಿ ಹೋಗಿದ್ವಿ ಶಾಪ್ಗೆ. ಸೊ ಸಿಲ್ವರ್ ಬ್ಯಾಂಗಲ್ಸ್ ಕೂಡ ನೋಡ್ತಾ ಇದ್ವಿ. ಕೆಲವೊಂದು ಸೈಜ್ ಸಿಗಲಿಲ್ಲ ಆ್ಯಂಡ್ ಕೆಲವೊಂದು ನಮಗೆ ಬೇಕಾದಂಥ ಡಿಸೈನ್ ಸಿಗಲಿಲ್ಲ. ಬಟ್ ಅದರಲ್ಲೂ ಕೂಡ ಕೆಲವೊಂದು ಚಾಯ್ಸ್ ಮಾಡಿ ಇಟ್ಟಿದ್ವಿ. ಲೈಫಲ್ಲಿ ಕೆಲವೊಂದು ದಿನಗಳು ಯಾವುದೇ ಥರ ಪ್ಲ್ಯಾನ್ ಇಲ್ಲದೇ ತುಂಬ ಸ್ಪೆಷಲ್ಲಾಗಿ ಬದಲಾಗ್ಬಿಡುತ್ತೆ ಅಲ್ವಾ? ಅಂಥದ್ದೇ ಒಂದು ದಿನ ನಮ್ಮ ಜೀವನದಲ್ಲೂ ಬಂತು. ಆ ದಿನ ಶುಕ್ರವಾರ ಆಗಿತ್ತು ಆ್ಯಂಡ್ ಮೊದಲೇ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಅಂತ ಬಂದಿದ್ವಿ. ನೋಡಬೇಕು ಅಂದರೆ ಒಂದು ಬೆಳ್ಳಿ ಬಳೆಗಳನ್ನ ತಗೊಳ್ಬೇಕು ಅಂತ ಬಂದವರು. ಶುಕ್ರವಾರದತ್ತು ಪಾಸಿಟಿವ್ ಫೀಲಿಂಗ್ ಇರುತ್ತೆ ಆ್ಯಂಡ್ ಮನಸ್ಸಿಗೆ ತುಂಬ ಇಷ್ಟವಾದಂಥ ವಸ್ತುನ ತೊಗೊಂಡ್ರೆ. ಸಡನ್ನಾಗಿ ಅಲ್ಲೇ ವರಮಹಾಲಕ್ಷ್ಮಿ ಫೇಸ್ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಎಷ್ಟು ಗ್ರಾಮು ಕೇಳಿ ನೋಡಿ ತಗೊಳ್ಳೋಣ ಅಂತ ಹೇಳಿದ್ರು. ಸೊ ಸಡನ್ನಾಗಿ ಪ್ಲ್ಯಾನೇ ಇರಲಿಲ್ಲ, ಆದರೂ ಕೂಡ ಅವತ್ತು ನಮ್ಮ ಮನೆಗೆ ವರಮಹಾಲಕ್ಷ್ಮಿ ತೊಗೊಂಡು ಬಂದಂಗೆ ಆಯಿತು, ಕರ್ಕೊಂಡು ಬಂದಂಗೆ ಆಯಿತು. ಸೊ ತುಂಬಾ ಖುಷಿ ಆಯಿತು. ಬಿಕಾಸ್ ಈ ಇಯರಿಂದ ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ನೆಕ್ಸ್ಟ್ ಇಯರ್ ತೊಗೊಂಡ್ರೆ ಆಯಿತು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಸಡನ್ನಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಬೆಳ್ಳಿ ಫೇಸ್ ಇಟ್ಬಿಟ್ಟೇ ಲಕ್ಷ್ಮೀ ಪೂಜೆ ಮಾಡೋ ಥರ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಪ್ಲ್ಯಾನೇ ಇಲ್ಲದೆ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಏನೋ ತೊಗೊಳಕ್ಕೆ ಬಂದು ಏನೋ ತೊಗೊಂಡಾಗೈತಲ್ವಾ? ನಾನು ಎಕ್ಸ್ಪೆಕ್ಟೆಡ್ ಮಾಡಿರಲಿಲ್ಲ. ಹಾಗೆ ಮಕ್ಕಳಿಗೆ ಬಟ್ಟೆನ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಈ ಒಂದು ಶಾಪಿಗೆ ಬಂದಿದ್ವಿ. ಯೂಶ್ವಲಾಗಿ ಯಾವಾಗಲೂ ಈ ಒಂದು ಶಾಪ್ಗೆ ಹೋಗ್ತೀವಿ ಏನಾದರೂ ಡ್ರೆಸ್ ಪರ್ಚೇಸಿಂಗ್ ಹಾಗೆ ಬ್ಯಾಗ್ ಪರ್ಚೇಸ್ ಮಾಡೋದಿದ್ರೆ. ಬಿಕಾಸ್ ತುಂಬಾ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಮಗೆ ಬೇಕಾದಂಥ ಕಲೆಕ್ಷನ್ಸ್ ಸಿಗುತ್ತೆ ಆ್ಯಂಡ್ ತುಂಬ ವೆರೈಟಿ ಸಿಗುತ್ತೆ ಆ್ಯಂಡ್ ಮಕ್ಕಳು ತುಂಬ ಸಾಫ್ಟ್ ಕ್ಲಾತ್ಸ್ನ ಇಷ್ಟಪಡ್ತಾರೆ. ಸೊ ಇಲ್ಲಿ ಮಾಡರ್ನ್ ಆಗೂ ಸಿಗುತ್ತೆ ಆ್ಯಂಡ್ ತುಂಬ ಟ್ರೆಡಿಷ್ನಲ್ ಆಗಿರೋ ಕ್ಲಾತ್ಸ್ ಕೂಡ ಸಿಗುತ್ತೆ. ಬಟ್ ವೆರಿ ಸಾಫ್ಟ್ ಕ್ಲಾತ್ಸ್ ಇರುತ್ತೆ ಆ್ಯಂಡ್ ಬ್ರ್ಯಾಂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ಶಾಪಲ್ಲಿ ಎಲ್ಲ ಥರದ ಹ್ಯಾಂಡ್ ಬ್ಯಾಗ್ಸ್ಗಳು ಸಿಗುತ್ತೆ. ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಇರುತ್ತೆ. ಆ್ಯಂಡ್ ಇಲ್ಲಿ ಆಫರ್ಸ್ ಕೂಡ ಕೊಡ್ತಾ ಇರ್ತಾರೆ. ಅಂದರೆ 50% ಆಫರ್, 10% ಆಫರ್, ಈ ಥರ ಆಫರ್ಸ್ ಕೂಡ ಇರುತ್ತೆ. ಸೊ ಈ ಒಂದು ಶಾಪ್ಗೆ ಹೋದರೆ ಯಾವುದೇ ಥರ ಬ್ಯಾಗ್ಗಾಗಲಿ ಅಥವಾ ಕ್ಲಾತ್ಸ್ಗಾಗಲಿ ಹೊರಗಡೆ ಹೋಗಬೇಕು ಅನ್ನೋದಿರೋದಿಲ್ಲ. ಅದೇ ಒಂದೇ ಶಾಪಲ್ಲಿ ಎಲ್ಲ ಥರದ ಸ್ಕೂಲ್ ಬ್ಯಾಗ್ಸು ಆ್ಯಂಡ್ ಲೇಡೀಸ್ ಪರ್ಸ್ಗಳು, ಲೇಡೀಸ್ ಬ್ಯಾಗು ಆ್ಯಂಡ್ ಟ್ರಾವೆಲಿಂಗ್ ಹೋಗುವಂಥ ಬ್ಯಾಗ್ಸು, ಎಲ್ಲ ಥರದ ಬ್ಯಾಗ್ ಕಲೆಕ್ಷನ್ಸು ಈ ಶಾಪಲ್ಲಿದೆ. ಹಾಗೆ ಕ್ಲಾತ್ಸ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಕಿಡ್ಸ್ಗೆ. ವೆರಿ ಸಾಫ್ಟ್ ಕ್ಲಾತ್ಸು ಆ್ಯಂಡ್ ಯೂಶ್ವಲ್ ಆಗಿ ಮಕ್ಕಳು ಫ್ರಾಕ್ ಹಾಕ್ಕೊಳ್ಳೋದಕ್ಕೆ ಅಳ್ತಾರೆ. ಬಟ್ ಈ ಒಂದು ಶಾಪಲ್ಲಿ ತೊಗೊಂಡೋಗುವಂಥ ಫ್ರಾಕುಗಳು ಮಕ್ಕಳು ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾರೆ. ಆ್ಯಂಡ್ ಆರ್ವಿ ಕೂಡ ಈ ನಡುವೆ ಈ ಶಾಪಲ್ಲಿ ತೊಗೊಂಡೋಗೋದಂತಹ ಒಂದು 3 to 4 ಫ್ರಾಕ್ಸು ಇಷ್ಟಪಟ್ಟು ಹಾಕೋತಾ ಇದ್ದಾಳೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಶಾಪ್ಸಲ್ಲಿ. ಆ್ಯಂಡ್ ನಿಯರ್ ಬೈ ಯಾರಾದರೂ ಬಗಲ್ಗುಂಟೆ ನಿಯರ್ ಇದ್ದರೆ ಈ ಒಂದು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ. ಎಲ್ಲ ಥರದ ಪರ್ಸು, ಹ್ಯಾಂಡ್ ಪರ್ಸಸ್ಸು ಆ್ಯಂಡ್ ಹ್ಯಾಂಡ್ ಬ್ಯಾಗು ಆ್ಯಂಡ್ ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಎಲ್ಲ ಥರದ ಬ್ಯಾಗ್ಸ್ಗಳು ಸಿಗುತ್ತೆ. ಆ್ಯಂಡ್ ಕಿಡ್ಸ್ ವೇರಲ್ಲೂ ಅಷ್ಟೇ ಎಲ್ಲ ಥರದ ಕಿಡ್ಸ್ ವೇರ್ಗಳು ಸಿಗುತ್ತೆ. ಆ್ಯಂಡ್ ಈಗ ಅವರು ನೆಕ್ಸ್ಟ್ ಮತ್ತೆ ಟ್ರೆಡಿಷ್ನಲ್ ವೇರ್ ಕೂಡ ಈ ಒಂದು ಶಾಪಲ್ಲಿ ತರಿಸ್ತಾ ಇದ್ದಾರೆ. ಆ್ಯಂಡ್ ಹಾಗೆ ನಾವು ಕೂಡ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನೋ ತೊಗೊಂಡು ಬರೋದಕ್ಕೆ ಹೋದವರು ಇನ್ನೇನೋ ತೊಗೊಂಡು ಬಂದಂಗೆ ಆಯಿತು. ಫೈನಲಿ ವರಮಹಾಲಕ್ಷ್ಮಿನ ನಮ್ಮ ಮನೆಗೆ ಕರ್ಕೊಂಡು ಬಂದ ಥರ ಆಯಿತು. ಆ್ಯಂಡ್ ತುಂಬ ಇಷ್ಟ ಆಯಿತು ಕೂಡ ಇದು ವರಮಹಾಲಕ್ಷ್ಮಿ ಫೇಸ್ ತೊಗೊಂಡಿದ್ದು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡು 165 ಗ್ರಾಮ್ಸ್ ಇದೆ. ಇವಾಗ ಬೆಳ್ಳಿ ರೇಟ್ ಏರ್ತಾನೆ ಇರುತ್ತೆ. ಸೊ ಮುಂದೆ ಆದ್ರೂ ತಗೊಳ್ಳೇಬೇಕು. ಸೊ ಪರವಾಗಿಲ್ಲ ಇವಾಗೆ ತಗೋ ಅಂತ ಹೇಳಿ ಹಸ್ಬೆಂಡು ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರೋದು
ಇರೋದು. ಆ ಒಂದು ಹಬ್ಬಕ್ಕೆ ಬೆಳ್ಳಿ ಫೇಸ್ ಇಟ್ಬಿಟ್ಟು ಹಬ್ಬ ಮಾಡ್ತಾ ಇರೋದು. ಆ್ಯಂಡ್ ಹಾಗೆ ನನ್ನ ರಿಲೇಟಿವ್ ಒಂದು ಮಗುಗೆ ಗಿಫ್ಟ್ ಮಾಡಬೇಕಾಗಿತ್ತು. ಸೊ ಬೆಳ್ಳಿ ಬ್ಯಾಂಗಲ್ಲು ಬಾಯ್ ಬೇಬಿ, ಹಾಗಾಗಿ ಒಂದು ಕಡ ತೊಗೊಂಡ್ವಿ. ಆ್ಯಂಡ್ ಮಕ್ಕಳಿಗೆ ಬೇಕಾದಂಥ ಕೆಲವೊಂದು ಬಟ್ಟೆಗಳನ್ನು ಶಾಪಿಂಗ್ ಅಲ್ಲೇ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಆರ್ವಿ ಈ ನಡುವೆ ಫ್ರಾಕ್ ಅಂದರೆ ತುಂಬ ಇಷ್ಟಪಡ್ತಿದ್ದಾಳೆ, ಹಾಗಾಗಿ ಆರ್ವಿಗೆ ಈ ಒಂದು ಫ್ರಾಕ್ ತೊಗೊಂಡ್ವಿ. ಆ್ಯಂಡ್ ಸಿರಿ ಕೂಡ ಈ ಒಂದು ಪಿಂಕ್ ಫ್ರಾಕ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಸಿರಿಗೆ ಈ ಒಂದು ಪಿಂಕ್ ಕಲರ್ ಫ್ರಾಕು. ಆ್ಯಂಡ್ ನೆಕ್ಸ್ಟು ಸಮ್ ಡೈಲಿ ವೇರ್ಗೆ ಕೆಲವೊಂದು ಟೀ ಶರ್ಟ್ಸ್ಗಳು ಬೇಕಾಗಿತ್ತು. ಆ್ಯಂಡ್ ಟೀ ಶರ್ಟ್ಸು ಆ್ಯಂಡ್ ಜಂಗಲ್ ಥೀಮಲ್ಲಿರುವಂತಹ ಒಂದು ಸೆಟ್ ಆಫ್ ಪ್ಯಾಂಟು, ಒಂದು ಟೀ ಶರ್ಟ್ ಬರೋವಂತಹ ಡ್ರೆಸ್ಸು ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಆ್ಯಂಡ್ ಇವತ್ತಿನ ಡೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.